ಅವ್ರದ್ದು ಯಾವುದೇ ತಪ್ಪು ಇಲ್ಲ. ಸುಮ್ನೆ ಏನೋ ಹೇಳ್ತೀವಲ್ಲ ಸರ್, ಯಾಕಂದ್ರೆ ಒಳಗಡೆ ಸತ್ಯ ಏನು ಅಂತ ನನಗ್ ಗೊತ್ತು ಸರ್. ಅವ್ರು ತಪ್ಪು ಮಾಡಿಲ್ಲ ಸರ್. ಸುಮ್ನೆ ಈ ಊಹಾಪೋಹಗಳು, ಆಮೇಲೆ ರಾಜಕಾರಣಿಗಳು ಒಂದಷ್ಟು ಜನ ಒತ್ತಾಯವಾಗಿ ಉದ್ದೇಶಪೂರ್ವಕವಾಗಿ ಏನ್ ಇಷ್ಟೊಂದು ಇದೆಲ್ಲ ಆಡಂಬರವಾಗಿ ಈ ರೀತಿ ಇದು ಮಾಡ್ತಾ ಇದಾರಲ್ಲ, ಒಂಥರ ಎಲ್ಲ ಹೋಯ್ತು ಅಂತ ಹೇಳಿದ್ರು ಒಂದ್ ಹತ್ತತ್ತು ಗಾಡಿ ಅದೆಲ್ಲ ಸಹಿಸ್ಕೊಳಕ್ ಆಗಿಲ್ಲ ಸರ್ ತುಂಬಾ ಜನಕ್ಕೆ. ನನ್ ಈಚೆ ಕಡೆಯಿಂದ ಮಾತುಗಳು ಬರ್ತಾ ಇರೋದೆಲ್ಲ ಇದೇನೆ. ಅಂದ್ರೆ ಒಬ್ಬ ಮನುಷ್ಯ ಬೆಳಿತಾನೆ ಅಂತ ಹೇಳಿದ್ರೆ ಕಲ್ಲಿ ಹೊಡೆಯೋರು 1000 ಜನ ಇರ್ತಾರೆ. ದರ್ಶನ್ ಸರ್ ಆ ರೀತಿ ಇದ್ರು. ಯಾಕಂದ್ರೆ ಅವ್ರು ಕಷ್ಟಪಟ್ಟಿದ್ದಾರೆ, ಅವ್ರು ಇವತ್ತು ಆ ಲೆವೆಲ್ಗೆ ಬಂದಿದ್ದಾರೆ. ಅದು ಅವ್ರಿಗೆ ಮಾತ್ರ ಗೊತ್ತು ಸರ್. ಆನೆ ಬರ ಆನೆಗೆ, ಇರುವೆ ಬರ ಇರುವೆಗೆ ಅಂತೀವಲ್ಲ, ಅದು ಅವ್ರಿಗೆ ಮಾತ್ರ ಗೊತ್ತು. ಬರೀ ಏನ್ ಶೋಕಿ ಮಾಡ್ತಾ ಇದಾರೆ ಅಂತ ಅಲ್ಲ, ಪ್ರತಿಯೊಬ್ಬರಿಗೂ ಅವ್ರು ಅಲ್ಲಿ ಮನೆ ಹತ್ರ ನಾನ್ ಹೋಗ್ತಾ ಇದ್ದಲ್ಲ ಸರ್ ಬೆಳಗ್ಗೆ ಟೈಮ್. ಅವ್ರು ಸಿಗ್ತಾ ಇದ್ದಿದ್ದೆ 9 ಗಂಟೆ ಒಳಗಡೆ ಸಿಗ್ತಾ ಇದ್ದಿದ್ದೆ ದರ್ಶನ್ ಸರ್. ಏನೇ ಇತ್ತು ಅಂದ್ರೆ ಯಾರೇ ಅಭಿಮಾನಿಗಳು ಫೋಟೋಗಳು ತೆಗೆಸ್ಕೋಬೇಕು ಅಂತ ಹೇಳಿದ್ರು ವಿತಿನ್ 9 o'clock ಒಳಗಡೆ ಅವ್ರ ಹತ್ರ ಹೋಗಿ ಫೋಟೋ ಎಲ್ಲ ತೆಗೆಸ್ಕೊಂಡು ಮಾತಾಡ್ಕೊಂಡ್ ಬರ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ದಿದ್ದೆ ಅದು ಫಸ್ಟ್ ಇದು ಯಾಕೋ ಇಲ್ಲಿ ದಿನ ಬರ್ತಿರಲ್ಲ, ಫಸ್ಟ್ ಕೆಲ್ಸಕ್ಕೆ ಹೋಗ್ರೋ, ಬಾ ಬೇಕಾರೆ ವಾರಕ್ಕೊಂದ್ಸತಿ ಬಾ, ಭಾನುವಾರ ಬಾ, ಫೋಟೋ ತೆಗೆದು ಕಳಿಸ್ತೀನಿ ಅನ್ನೋರು. ಆಮೇಲೆ ತುಂಬಾ ಜನಕ್ಕೆ ಒಳ್ಳೆ ಇನ್ಸ್ಪಿರೇಷನ್ ಪ್ಲಸ್ ಒಳ್ಳೆ ಮೋಟಿವೇಶನ್ ಮಾಡ್ತಾ ಇದ್ರು ಸರ್. ಹೌದೌದು. ಏನ್ ಮಾಡ್ಕೊಂಡಿದ್ಯಾ, ಮತ್ತೆ ಮನೆಯವರೆಲ್ಲ ಚೆನ್ನಾಗಿದಾರಲ್ಲ, ಅಪ್ಪ ಅಮ್ಮ ಹೇಗಿದ್ದಾರೆ, ಆಮೇಲೆ ಮತ್ತೆ ನೀನೇನ್ ಮಾಡ್ತಾ ಇದೀಯಾ, ಮತ್ತೆ ಕೆಲ್ಸಗಳು ಹೆಂಗ್ ನಡೀತಾ ಇದೆ, ಆಮೇಲೆ ವಿಷಯಕ್ಕೆ ಬರೋರು ಮತ್ತೆ ಏನ್ ಇಲ್ಲಿಗೆ ಬಂದಿದ್ದು ಅಂತ ಅನ್ಬಿಟ್ಟು ಆ ರೀತಿ ಕೇಳೋರು.